5 ನಿಮಿಷ ಅಂದ್ಬಿಟ್ಟು 5 ಅವರ್ ಮಾಡಿದ್ಯಲ್ಲೋ. ಸರಿ, ಇವತ್ ಏನಾದ್ರೂ ಆಗೋಗ್ಲಿ, ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡೇ ಮಲ್ಗ್ಬೇಕು. ಫ್ಯೂಚರ್ ನನ್ ಕೈಲೈತೆ. ಓ ಮಗನೇ, ನೀನಾ ಬುಕ್ ಹಿಡ್ದು ಇನ್ನ 2 ನಿಮಿಷ ಆಗ್ಲಿಲ್ಲ, ಆಗ್ಲೇ ಬಂದ್ಬಿಟ್ಟಿದ್ಯಾ. ನನ್ ಫ್ಯೂಚರ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದೀನಿ, ನನ್ ತಲೆ ಕೆಡಿಸ್ಬೇಡ, ಹೋಗ್ಬಿಡು. ಫ್ಯೂಚರ್ ಬಗ್ಗೆ ಆಮೇಲೆ ಯೋಚನೆ ಮಾಡಿವೆ, ಬಾರ ಇವಾಗ ಮಲಿಕೋ. ನಿನ್ ಕಣ್ಣೆಲ್ಲ ಎಷ್ಟು ಕೆಂಪಾಗೈತೆ ನೋಡು. ನಂಗೆ ಎಕ್ಸಾಮ್ ಐತೆ, ನಾನು ಓದ್ಕೋಬೇಕು, ಹೊಂಟೋಗ್ಬಿಡು. ಬುಕ್ ಮುಚ್ಚಿಕ್ಕು, ಬರೀ 5 ನಿಮಿಷ, ಆಮೇಲೆ ನಾನೇ ಎಬ್ರಿಸ್ಬಿಡ್ತೀನಿ. ನಿಮ್ ಕಡೆ 5 ನಿಮಿಷ ಅಂದ್ರೆ 5 ಅವರ್ ಅಂತ ನನ್ಗೂ ಗೊತ್ತು. ಜಾಸ್ತಿ ತಲೆ ತಿನ್ಬೇಡ, ಹೋಗ್ಬಿಡು. ನಮ್ಗೆ ಅಲ್ವಾ, ನಾನ್ ನಿನ್ ಬೆಸ್ಟ್ ಫ್ರೆಂಡ್ ತಾನೇ. ತಗೊಂಡು ಅಲಾರಾಮ್ ಸೆಟ್ ಮಾಡು, ಪಕ್ಕಾ ಎಬ್ರಿಸ್ಬಿಡ್ತೀನಿ. ನನ್ಗೆ ಯಾಕೋ ಡೌಟು, ಆದ್ರೂ ಸರಿ ಹೋಗ್ಲಿ ಅಂತ ಕೇಳ್ತಾ ಇದೀನಿ. 5 hours later. ಲೋ, 5 ನಿಮಿಷ ಅಂದ್ಬಿಟ್ಟು 5 ಅವರ್ ಮಾಡಿದ್ಯಲ್ಲೋ. ಕೂಲಾಗಿರು, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತ ಇದ್ಯಾ? ನಿನ್ ಆರೋಗ್ಯ ನೋಡಿದಷ್ಟೇ. ನಿನ್ ಆರೋಗ್ಯ ಇದ್ರೆ ಮಾತ್ರನೇ ನೀನ್ ಎಕ್ಸಾಮ್ ಅಲ್ಲಿ ಬರೆಯಕ್ಕಾಗೋದು. ಲಾಜಿಕ್ ತಾನೇ? ನಿನ್ ಲಾಜಿಕ್ ಬರೀ ರೆಸ್ಟ್ ಕೊಟ್ಟಿದಷ್ಟೇ, ಅದಕ್ಕೆ ಹಿಂಗಾಡ್ತಾ ಇದ್ಯಾ? ರೆಸ್ಟ್ ಅನ್ಸ್ಬಿಟ್ಟು ನನ್ ಫ್ಯೂಚರ್ನೇ ರೆಸ್ಟ್ ಮಾಡಿಸ್ಬಿಡ್ತೀಯ ನೀನು. ದಯವಿಟ್ಟು ಹೋಗ್ಬಿಡು ಗುರು. ಹಿಂಗೆ ನೀನ್ ನಾಳೆ ಎಕ್ಸಾಮ್ ಬರೀತೀಯ, ನಾನು ನೋಡ್ತೀನಿ.